ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ಈಗ ಅದೇ ರೀತಿ ಒಳಗೆ ಗುರುಯಜ್ಜರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಕೊಟ್ರಿ ನಮ್ಗೆ. ಗುರುಯಜ್ಜರು ಮತ್ತು ನಿಮಗೆ ಹೇಗೆ ಒಂದು ಅವಿನಾಭಾವ ಸಂಬಂಧ? ಅವರು ನನಗಿನ್ನ 2 ವರ್ಷ ಹಿರಿಯರು, 2 ವರ್ಷ ದೊಡ್ಡವರು. 2 ವರ್ಷ ದೊಡ್ಡವರು. ಶಾಲೆಗೆ ಹೋಗಿದ್ವಿ. ಶಾಲೆಗೆ ಹೋಗುವಾಗ ಮತ್ತು ಅಲ್ಲಿ ಅವರು 2ನೇ ಹತ್ತ 2ನೇ ಹತ್ತ ಇರ್ಬೇಕು. ನಾವು 1ನೇ ಹತ್ತಿದ್ನಿ. ಹೊಳೆಗೆ ಹೋಗೋರು, ಹೊಳೆಯಾಗ ಜಳಕ ಮಾಡೋ ನನಗೆ ನಾವು ಓಡಿ ಬರವ. ಹಿಂಗೆ ಓಡಿ ಬರ್ಕೊಂತ ಗೆಳ್ತಾನ ಅವ್ರ ನಮ್ಮ ಭಾಳ ಸ್ನೇಹ ಕೂಡಿದ್ರು. ಅದರ ಗೆಳತನ ಇಲ್ಲೇ ಸುಳ್ದಾಗೋ ಅಥವಾ ಮೆಣಸಿಗಳು? ಇಲ್ಲ, ಇಲ್ಲೇ ಇದ್ದಾರ. ಇಲ್ಲೇ ಹುಟ್ಟಿದ್ದು ಇಲ್ಲೇ ಹುಟ್ಟಿದ್ದು ಇಲ್ಲೇ ಸುಳ್ದಾಗ ಸುಳ್ದಾಗ ಹುಟ್ಟಿದ್ದು. ಗುರುಯಜ್ಜನವ್ರ ತಂದೆ ಹೆಸರು ಏನ್ರಿ? ಮುದಿಯಪ್ಪಚ್ಚ. ಗುರುಯಜ್ಜನವ್ರ ತಂದೆ ಹೆಸರು ಮುದಿಯಪ್ಪಚ್ಚ. ಗುರುಯಜ್ಜನವ್ರ ತಾಯಿ ಹೆಸರು? ಗುರುಯಜ್ಜರ ತಾಯಿ ಹೆಸರು ಕಮಲವ್ನವ್ರು. ಕಮಲಮ್ಮ. ಗುರುಯಜ್ಜನವರು ಯಾವಾಗ ಜನಿಸಿದ್ರು ಸರ್? ಅವರು 1943 ಅಷ್ಟ ಗೊತ್ತಿತ್ತು. ಗುರುಯಜ್ಜನವರು ಸಾಲಿ ಇಲ್ಲೇ ಕಲ್ತಾರೇನ್ರಿ? ಇಲ್ಲೇ ಕಲ್ತಾರೆ. ಇಲ್ಲಿ ಪ್ರಾಥಮಿಕ ಶಿಕ್ಷಣ ಇಲ್ಲೇ ಪಡ್ಕೊಂಡಾರ, ಮಾಧ್ಯಮಿಕ ಶಿಕ್ಷಣ ಇಲ್ಲೇ ಕಲ್ತಾರ. ಆನಂತರ ಪದವಿ ಹಂತವನ್ನ ಬಾಗಲಕೋಟೆ ಮತ್ತು ಬಿಜಾಪುರದ ಮುಗಿಸ್ಯಾರ. ಡಿಗ್ರಿ ಕಲತ್ ಮ್ಯಾಗ ಮತ್ತು ಉನ್ನತ ವ್ಯಾಸಂಗಕ್ಕೆ ಮುಂಬೈಗೆ ಹೋದ್ರು. ಹೌದಾ? ಹಂಗಾರೆ ಅವ್ರಿಗೆ ಎಷ್ಟು ಮಕ್ಕಳು ರೀ? ಗುರುಯಜ್ಜರಿಗೆ ಒಬ್ಬ ಗಣಮಗ, ಒಬ್ಬ ಹೆಣ್ಮಗಳು. ಏನು ಆಗಿದ್ದ ದತ್ತಕ್ಕೆ ತಾಯಿ ಇದ್ಲು ಗುರುಬಸಮ್ಮನ ಹೆಸರ ಅವ್ರ ಮಗಳಿಗಿತ್ತ. ಹೌದನ್ರಿ? ಈಗ ಗುರುಯಜ್ಜನವ್ರಿಗೆ ಒಟ್ಟು ಎಷ್ಟು ಮಂದಿ ಹೆಂಡತಿಯರು? ಮುದಿಯಪ್ಪಜ್ಜಿಗೆ 5 ಮಂದಿ ಅನ್ರು. ಮುದಿಯಪ್ಪಜ್ಜರ್ ಹೆಂಡತಿಯರು 5 ಮಂದಿ. 5 ಮಂದಿ. ಈ ಗುರುಯಜ್ಜನವ್ರಿಗೆ ಒಬ್ರೇ. ಓಕೆ. ಕಲ್ಯಾಣ ತಯಾರು ಒಬ್ರ. ಅಜ್ಜರ ಈಗ ಮುದಿಯಪ್ಪಜ್ಜರಿಗೆ 5 ಮಂದಿ ಹೆಂಡತಿಯರು ಅಂತ ಅಂದ್ರಲ್ಲ, ಅವ್ರು 5 ಮಂದಿ ಯಾವ ಊರಾಗ ಗೊತ್ತೈತ್ರಿ ನಿಮ್ಗೆ? 1-2 ಊರಾಗ ಅಟ್ಟ ಗೊತ್ತೈತಿ. ಯಾವ ಊರದ್ದು? ಈ ಜಕ್ಲೇರನ ಇದ್ದಾರ. ಎಷ್ಟು ಮಾಹಿತಿ ಐತಿ. ಇನ್ನು 3 ಊರಾರ್ದು ಗೊತ್ತಿಲ್ಲ. ಮತ್ತು ಈಗಂತೂ ಇವರು ಕಿತ್ಲೇರ ಅಂತ ಗೊತ್ತೈತಿ. ಕಮಲವ್ನ. ಅವ್ರು 5 ಮಂದಿ ಹೆಸರು ಏನು ಗೊತ್ತೈತ್ರಿ? ಇಲ್ಲ, ಇವ್ರು ಕಮಲ ತಯಾರು. ಬಟ್ ಮುದಿಯಪ್ಪಜ್ಜರಿಗೆ 5 ಮಂದಿ. ಹಂಗಾರೆ ಈಗ ನಿಮ್ಮದು ಗುರುಯಜ್ಜನವರ ನಿಮ್ಮದು ಬಾಲ್ಯ ವ್ಯವಸ್ಥೆ ಏನು ಮುಂಜಾನೆಯಿಂದ ಸಂಜೆ ತನಕ ಆಟ ಆಡ್ತಿದ್ರಿ, ಖುಷಿಯಾಗಿರ್ತಿದ್ರಿ, ಹೊಳಿಗೆ ಹೋಗ್ತಿದ್ರಿ, ಜಳಕ ಮಾಡ್ತಿದ್ರಿ, ಅವ್ರ ನಿಮ್ಮ ಮನೆ ತಿಳಿತಿದ್ರು, ನೀವು ಕೂಡ ಭಾಳ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಇತ್ತು. ಅವರು ಮುಂದೆ ಮುಂಬೈಗೆ ಹೋಗಿ ಶಿಕ್ಷಣ ಪಡ್ಕೊಂಡು ಬಂದ ಮ್ಯಾಗ ಮುಂದಿನ ಒಂದು ಅವ್ರ ಜೀವನ ಹೆಂಗಿತ್ತು, ನಿಮ್ಮ ಜೀವನ ಹೆಂಗಿತ್ತು? ಆಟೋದಾಳಿಗೆ ನಾವು ಹಂಗಾಮಕ್ಕೆ ಬಂದಿದ್ವಿ. ನಮ್ಮದು 1966 ಲಗ್ನನೂ ಆಯ್ತು. ಅವ್ರದ್ದು ನಮಗಿನ್ನ ಮೊದಲಾಗಿತ್ತು ಲಗ್ನ. ಶ್ರೀಗುರಪ್ಪ ಅವ್ರು ಏನೈತಲ್ಲ ಬಾಳೆವು ಮತ್ತು ಅವ ನಿಂಗಯ್ಯದಾರು ಮಾಡ್ತಿದ್ದ ಹಿರೇತನ. ನಂದು ನೀ ಏನು ಮಾಡ್ಬೇಡಪ್ಪ, ನಾನು ಮಾಡ್ಕೊತೀನಿ ಅಂತೇಳಿ ಬಿಡಿಸಿದ್ರು ಅವರು ನಿಂಗಯ್ಯದಾರನ್ನ. ಅವ್ರಿಗೆ ಏನೂ ಕೊಟ್ಟಿದ್ದಿಲ್ಲ, ಸ್ವಲ್ಪ ನ್ಯಾಯ ಬಂತು. ಮತ್ತು ನಮ್ಮ ದೊಡ್ಡಮನೆ ಮುಗಿಗೆ ಹೋಗಿ ಶ್ರೀಗುರಪ್ಪಜ್ಜ ಮತ್ತು ಅವ ಲಿಮಾಟ ದುಡ್ದ ನಾನು ಇಲ್ಲಿ ಮಾಡಿದಾಗ ಅವ್ಗೆ 2 ಎಕರೆ ಕೊಟ್ಟರು, ಅವ್ಗೆ 2 ಎಕರೆ ಹೊಲ ಅಂತೇಳಿ ಕೊಡಿಸಿದ್ರು ಅವರು. ಹೊಲ ಎಲ್ಲಿ ಕೊಟ್ಟರೆ ಅವ್ರಿಗೆ? ಅಜ್ಜನಿಗೆ ಮೆಣಸಿಕಾಯಿ ಕೊಟ್ಟರು. ಅವರು ಕೊಟ್ಟಾರ ಇವ್ರಿಗೆ ಏನಾಗ್ಬೇಕು ರೀ? ಮಾವ, ಸ್ವಾದ್ರ ಮಾವ, ಅವನ ತಮ್ಮ. ಹೌದೇನ್ರಿ? ಈಗ ಮೂಲತಃ ಇಲ್ಲೇ ಇದ್ರು, ಇಲ್ಲಿಂದ ಮತ್ತೆ ಹೊಲ ಕೊಟ್ಟು ಬಳಕ ಅಲ್ಲಿ ಬಂದ್ರೇನ್ರಿ? ಈ ಪೂಜೆ ಮಾಡ್ತಿದ್ದ. ಪೂಜೆ ಮಾಡೋದು ಬಿಟ್ಟು ಅಲ್ಲಿಗೆ ಬಂದ. ಅಲ್ಲಿಂದ ಇವ ಶೇಖರಾಜ್ ಬಂದ ಇಲ್ಲಿ ಪೂಜೆ ಮಾಡಕ್ಕೆ. ಶೇಖರಾಜ್ ಅಂದ್ರೆ ಅವ್ರ ಮಾವಾರ ಆಗ್ಬೇಕನ? ಶೇಖರಾಜರ್ ಶ್ರೀಗುರಪ್ಪನ ಮಾವ, ನಿಂಗಯ್ಯಜರ ಅಣ್ಣ. ಹೌದೇನ್ರಿ? ಅವ್ರು 5 ಮಂದಿ ರೀ. ಗುರುಸಿದ್ದಯ್ಯಜ್ಜ, ಶೇಖರಯ್ಯಜ್ಜ, ಬಸವರಾಜಪ್ಪ, ರುದ್ರಯ್ಯ, ನಿಂಗಯ್ಯ. ಇವ್ರು 5 ಮಂದಿ. 5 ಜನ ಅಂತಂಬ್ರು. 4 ಮಂದಿ ಹೆಣ್ಣುಮಕ್ಕಳು. ಶೇಖವ್ನರು, ಶಾಂತವ್ನರು, ಈ ಕಮಲವ್ನರು, ಸುಳ್ಳು ಕೊಟ್ಟವರು. ಒಟ್ಟು 5 ಜನ. ಇವ್ರು 4 ಮಂದಿ ಹೆಣ್ಮಕ್ಳು, 5 ಮಂದಿ ಹೆಣ್ಮಕ್ಳು. ಇವರು ಇರಪ್ಪ ಅಮ್ಮರ ಮಕ್ಕಳು. ಇವರು ಇರಪ್ಪ ಅಮ್ಮ ಕರಿವೀರಯ್ಯನ ಮಕ್ಕಳು. ಇವರು ಅವು ಮುದಿಯಪ್ಪಜ್ಜರು ತೀರ್ಕೊಂಡು ಕೂಡಲೇ 2 ಊರಾಗ ಆಸ್ತಿ ಅಲ್ಲ. ಮತ್ತು ಹೆಣ್ಮಗಳು ಏನು ಮಾಡ್ಬೇಕು, ಇವಾರ ಸಣ್ಣವ ಅವರ ಬಂದು ಅದನ್ನು ಮಾಡಿದ್ರು. ಮೆಣಸಿಗೆಯಾಗ ಸುಳ್ದಾಗ ಕೂಡ ಅವ್ರು ಮಾಡಿದ್ರು. ಮುಂದೆ ವಯಸ್ಸಕ್ಕೆ ಬಂದಿಂದ ಅವರು ತಂತ ಮಾಡ್ಕೊಳಕಂತೆ. ಮತ್ತು ಇಲ್ಲಿ ಇವರು ಹೊಲನೂ ಹಿಡ್ಕೊಂಡ್ರೆ ಸಿಕ್ಕರೆ. ಮತ್ತು ಈ ಮುದಿಯಪ್ಪ ನಿಂಬಸಪ್ಪ ಅಜ್ಜಂದು 10 ಎಕರೆ ಹೊಲ ಐತಿ ಕರ್ಲ, ಅದನ್ನು ಅವರ ಮಾಡ್ತಾರೆ. ಇಲ್ಲಿ ಸುಳ್ದಾಗ ಐತ್ರಿ? ಆಯ್ತು. ಹಂಗಾರೆ ಅಜ್ಜರೀಗ ಮಾಡ್ಕೊಂಡು ಹೊಂಟ್ರು. ಇವ್ರು ಅಲ್ಲಿಗೆ ಹೋದ್ರು, ಅಲ್ಲಿ ಹೊಲ ಸಂಬಂಧ ಉಳಿಮೆ ಮಾಡಕ್ಕಂತ ಹೋದ್ರು. ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಈಗ ಪೂರ್ವಿ ಲಿಂಗಬಸಪ್ಪಜ್ಜನವರು ಇಲ್ಲಿಂದ ಮೆಣಸಿಗೆ ಯಾಕೆ ಹೋದರು? ಮೆಣಸಿಗೆ ಹೋಗಿಲ್ರಿ ಅವರು.
ನಮ್ಗೆ ದೇವ್ರು ಬೇಕಂತೇಳಿ ಅವ್ರ ಮನುಷ್ಯರು ಮೂರ್ತಿ ಓದ್ ಜಾತ್ರೆ ಮಾಡ್ತಿದ್ರು. ಇಲ್ಲಿ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಭಕ್ತರು ಅಲ್ಲಿ ಊರ ಸ್ಥಾಪನೆ ಮಾಡಿ ಅವರು ಕೂಡ ಒಂದು ಲಿಂಗೇಶ್ವರ ಜಾತ್ರೆಯನ್ನು ಮಾಡಾಕತ್ತಿದ್ರು. ಆದ್ರೆ ಅಜ್ಜರ್ ಬಂದು ಇಲ್ಲೇ ಗದ್ದಿಗೆ ಹಾಕಿದ್ದು ಇಲ್ಲೇ ಐಕ್ಯರಾಗಿದ್ದು ಈ ಸುಳ್ದೊಳಗನ ಇಲ್ಲಿ ಬಿಟ್ಟು ಮತ್ತೆ ಎಲ್ಲಿ ಹೋಗಿಲ್ಲ. ಎಲ್ಲಿ ಹೋಗಿಲ್ಲ. ಪೂರ್ವಿ ಅವ್ರದ್ದು ಸ್ಥಾನ ಇದೆ ಮತ್ತು ಅಂತ್ಯ ಸ್ಥಾನನೂ ಇದೆ. ಓಕೆ ಓಕೆ. ಮತ್ತೆ ಎಲ್ಲಿ ಹೋಗಿಲ್ಲ ಅಂದ್ರೆ ಎಲ್ಲಾ ಇಡೀ ಪವಾಡ ನಡೆದಿದ್ದೇ ಸುಳ್ದೊಳಗನ, ಮೆನಿಸಿ ಒಳಗೆ ಏನು ನಡೆದಿಲ್ಲ. ಇಲ್ಲ. ಹಂಗಾರೆ ಇಲ್ಲಿ ಆಧ್ಯಾತ್ಮಿಕ ಸಂಭೂತರಾಗಿದ್ರು ಮತ್ತು ಶ್ರೀ ಲಿಂಗೇಶ್ವರ ಅಜ್ಜನವರ ಒಂದು ಸೇವೆಯನ್ನು ಮಾಡ್ಕೊಂತ ತಮ್ಮ ಜೀವನವನ್ನು ಕಳೆದ್ರು. ಯಾರು ಶ್ರೀ ಗುರುರಾಜನವರು. ಶ್ರೀ ಗುರುರಾಜನವರು ಯಾವ ರೀತಿ ಅವರು ಪವಾಡವನ್ನು ಮಾಡಿದ್ರಿ? ಅವರು ನೋಡ್ರಿ, ಅವ್ರು ಹುಟ್ಟಿದ ನಕ್ಷತ್ರ ಅಂತದಿತ್ತು. ಅವ್ರು ಏನಂತಾರ ಅಂದದ್ದು ಹುಸಿ ಹೊಕ್ಕಿದಿಲ್ಲ ಅಂತ ಆಗೋದ. ಒಟ್ಟ ದೇವರ ವಾಣಿ ಹೇಗೆಯೋ ಹಾಗೆ ಅವರ ಒಂದು ವಾಣಿ ಇತ್ತು. ಒಂದು ಮಾತಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಆಗ್ಬೇಕಲ್ಲ ಆಗಬೇಕು. ಅವ್ರ ಜೊತೆ ನೀವು ಕಲ್ದಿರಿ, ಜೀವನವನ್ನು ಕಲ್ದಿರಿ, ಬಾಲ್ಯ ಜೀವನ ಕಳೆದಿರಿ. ಅವ್ರದ್ದು ಮತ್ತು ನಿಮ್ಮದು ಒಂದು ಒಡನಾಟ ಹೆಂಗಿತ್ರಿ? ಯಾವ ರೀತಿ ನಿಮ್ಮ ಒಂದು ಮಾತುಕತೆಗಳು ಒಂಥರ ಹಂಚ್ಕೊಳೋದು, ಅಥವಾ ಒಂದು ಹಾಸ್ಯಾಸ್ಪದ ಅಥವಾ ಒಂದು ಕಾಮಿಡಿ ಆಗಿರ್ಬೋದು, ಅಥವಾ ಮಾತಾಡ್ತಕ್ಕಂಥ ಮಾತುಗಳಾಗಿರ್ಬೋದು? ಈಗೇನು ನಾವು ಮಾತಾಡ್ತೇವೆ ಹಿಂಗ ಮಾತಾಡ್ತಿದ್ವಿ. ಅವ ಎಲ್ಲಾರು ಭೇಟಿಯಾದಾಗ ನಮಸ್ಕಾರ ಮಾಡಕ ಇಲ್ಲಿ ಬ್ಯಾಡ ಆತ ನಡಿ ಅಂತ ಅಂದ್ರೆ ನಾನು ಊದ್ಕ ಅವ್ರ ಕಾಲಿಗೆ ಬಿದ್ದು ಬಿಡವ. ರೋಜ್ ಅಂತಿದ್ದೆಲ್ಲ ಮುಳ್ಳು ಅಂತಿದ್ದಿಲ್ಲ, ಕಾಲ ಊದ್ಕ ಬ್ಯಾಡ ಬಾ ಇಲ್ಲ ಆತ ಅಂದ್ರೆ ಅವ್ರು ಬಂದ್ರಪ್ಪ ಸಾಕ್ಷಾತ್ ಪರಮಾತ್ಮನ ಬಂದ ಅನ್ನೋಂಗಾಗಿ ಬಿಡೋದು. ನಾವು ಇದಕ್ಕೆ ಹೋದ್ವಿ ಸೌದತ್ತಿಗ್ರಿ. ಸೌದತ್ತಾಗ ಒಬ್ಬ ಮಾದ್ರವ 55 ರೂಪಾಯಿ ಕೊಡ್ತೀನಿ ನನ್ನ ಮನೆಗೆ ಒಂದು ಪಾದ ಪೂಜೆ ಮಾಡಿಸ್ಕೊಂಡು ಹೋಗ್ರಿ ಅಂದ. ಯಾರಿಗಂದ್ರು? ಆ ಶ್ರೀ ಗುರಪ್ಪಗಂದವ ಸೌದತ್ತಾಗ. ಇಬ್ರು ಸಣ್ಣಪೈಕಿರಪ್ಪ ದೊಡ್ಡಪೈಕಿರ ಮಾಜಿ ಮನುಷ್ಯರಿದ್ರು. ಅವ್ರೇನಂದ್ರು, ಯಜ್ಜ ಈ ಮಾದರ ದಶಿಂದ ನಮ್ಮ ಮನೆ ಸುಳ್ದಾಗ ಆಗೋ ಜಾತ್ರೆ ಮೆಣಸಿಗೆ ಆತು, ಅವ್ರ ಮನೆಗೆ ಯಾಕೆ ಹೋಗ್ತೀನಿ ಅಂದ. ಇಲ್ಲಪ್ಪ ಹೋಗೋದಿಲ್ಲ, ನಾನು ಹಂಗಾಗಿ ಹೇಳಿದ ಅಂದ್ರೆ ಮುಂದೆ ಅವ್ ಬಂದ, ಇಲ್ಲಪ್ಪ ಇನ್ನೇನು ಬಂದಾಗ ಬರ್ತೀನಿ, ನೀವು ಬೇಡ ಈಗ ಹೋಗಿ, ಈಗ ಬೇಕಾದ್ರೆ ಇಲ್ಲೇ ಕೊಟ್ಟು ಅಲ್ಲೇ ಕೊಟ್ರಿ. ಅವ 55 ರೂಪಾಯಿ ಕೊಟ್ಟ ತಗೊಂಡು ಜಾತ್ರೆ ಪಟ್ಟ ಕೊಡಿಸ್ಲಿಲ್ಲ. ನನಗೆ ಗೊತ್ತಿದ್ದು ಮಾತ್ರ ಸೌದ ತೆಗೆದ ಹುಬ್ಬಳ್ಳಿ ಹೋದ್ವಿ. ಆ ದುರ್ಗಾ ಲಾಜ್ ಐತೆ ಅಂತ ನೋಡೋದು, ದುರ್ಗಾ ಹೋಟೆಲ್. ದುರ್ಗಾ ಹೋಟೆಲ್ದಾಗ ಹೋದ್ವಿ. ಇಲ್ಲೇ ಇನ್ನು 12 ರೂಪಾಯಿ ಹೋದವ. ಅವ್ನು ಮಾದ್ರ ಅವನು ಚಾ ಕುಡಿದು ಬಿಡೋ ಅಂತ ಕುಡಿದ್ಬಿಟ್ಟು ಅದ್ರಾಗ ಕುಡಿಸ್ಲಿಲ್ಲ ಕೊಟ್ಟಿರ್ತಕ್ಕಂಥ ಹಣವನ್ನು. ಜಾತ್ರೆ ಪಟ್ಟಾಗ ಅವ್ನು ಕುಡಿಸ್ಲಿಲ್ಲ. ಇದು ಮಾಡಿದ್ರು. ಅವ್ರಿಗೆ ಏನು ಎಷ್ಟು 2 ವರ್ಷ ಡಿಫ್ರೆಂಟ್ ಏನ್ರಿ? 2 ವರ್ಷ ವಯಸ್ಸಿನೊಳಗೆ. ಅಷ್ಟು ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಬಾಂಧವ್ಯತೆ, ಒಡನಾಟ. ಹಂಗೆ ನಿಮಗೆ ಅನಿಸುತ್ತೆ ಈಗ ಅಜ್ಜರ ಜೊತೆ ಕಳೆದಿದ್ರಲ್ಲ ಜೀವನವನ್ನು ನೆನಪಿಸ್ಕೊಂಡ್ರೆ ನಿಮಗೆ ಹೆಂಗೆ ಅನಿಸುತ್ತೆ ಈಗ? ನನಗೆ ಭಾಳ ಕಷ್ಟ ಆಗಿಬಿಡ್ತೈತಿ. ನಿನ್ನಿಂದ ಮಾಡಿ ಮಳೆಯಾಗ ಹೋಗೋ ಮುಂದೆ ಇಲ್ಲಿ ನಮಸ್ಕಾರ ಮಾಡಿ ಆ ಶ್ರೀ ಗುರಪ್ಪ ಕನ್ನಡ ಇರ್ಲಪ್ಪ ಆಶೀರ್ವಾದ ಇದನ್ನೆಲ್ಲ ಅವನ ಚರಿತ್ರೆ ಹೇಳಾಕ ಬಿಟ್ಟು ಏನೋ ಅನ್ನಿಸ್ಬಿಟ್ಟಂತ ನನಗೆ. ಈಗ ಅವನು ನನ್ನ ಇಲ್ಲಿ ಬಿಡ್ಬೇಕಾದ್ರೆ ನನ್ನ ವಾರ್ಗ್ಯಾರು ಇನ್ನು ಭಾಳ ಉಳ್ದಿಲ್ರಿ. ಅಂಗಡಿ ಶರಣಪ್ಪನವ ಸೆಂಟ್ರ್ ಪಿಕ್ಕಿ ಒಬ್ಬದ ನೋಡಿ. ಅವ್ನು ಕಣ್ಣು ಕಾಣೋದಿಲ್ಲ ಏನೂ ಇಲ್ಲ. ಅವನು ಮೊಮ್ಮಕ್ಕಳು ತೆಂಗಿ ಕೊಂಡು ಹೋಗ್ಬೇಕು, ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ, ಕಾಲು ಮುಡಿಯಾಗ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ನಮಗೂ ಭಾಳ ಖುಷಿ ಆಗುತ್ತೆ ರೀ ಜರ ಇಂಥ ಕೆಲವೊಂದಿಷ್ಟು ಘಟನೆಗಳನ್ನು. ಯಾಕಂದ್ರೆ ಕಣ್ಣಾರೆ ನೀವು ನೋಡಿರಿ, ಆನಂತರ ಅದು ಒಂದು ಅನುಭವಗಳನ್ನು ಅನುಭವಿಸಿರಿ, ಭಾಳ ಒಂದು ಅವ್ರ ಜೊತೆ ಇರ್ತಕ್ಕಂಥ ಒಂದು ಒಡನಾಟವನ್ನು ಕಳೆದಿರಿ. ಬಟ್ ನಾವು ಅವ್ರು ನೋಡಿವಿ ಕರೆ, ನಾವು ಸಣ್ಣರಿದ್ವಿ, ನಮ್ಗೆ ಅಷ್ಟು ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಓದಿ ತಿಳ್ಕೊತ ಇದ್ವಿ, ನಿಮ್ಮಂಥ ಹಿರಿಯರಿಂದ ನಾವು ಅವರ ಒಂದು ಚರಿತ್ರೆಯನ್ನು ತಿಳ್ಕೊಂಡಿರ್ತೀವಿ. ಮತ್ತು ನಿಮ್ಗೆ ಅವ್ರ ಬಗ್ಗೆ ಮತ್ತೇನು ಅನಿಸುತ್ತೆ ರೀ? ನಿಮ್ಗೆ ಅನ್ಸತ್ತೇನ್ರಿ, ನನಗೆ ರಗಡ್ ಪವರ್ ಆಗ್ಯಾವ್ರ. ನಿಮಗೆ ಅವ್ರಿಗೆ ಹೆಂಗೆ ಒಂದು ಅವರು ಈ ಕನಸನೇ ಬರ್ತಾರೋ ಅಥವಾ ಕೆಲವೊಂದಿಷ್ಟು ಪವಾಡಗಳ ಮಾಡಿದ್ದು ಏನಾದರೂ ನಿಮ್ಗೆ ನೆನಪಿ ಬರ್ತೈತಿ? ಕನಸಿನಾಗ ಬರ್ತಾರ, ನಾ ಹೇಳೋದಿಲ್ಲ. ಅದನ್ನು ಹೇಳಿದ್ರೆ ಬರೋದಿಲ್ಲ ಅವ್ರು. ಸೆಲುಡೆ ಸಣ್ಣ ಚಪ್ಪ ಅಂತೇಳಿ. ಸೆಲುಡೆ ಅಂದ್ರೆ ಎಲ್ಲಿ ಬರ್ತಾರೆ? ಇದು ಯಾವುದೇ ಇಲ್ಲ, ನವಲಗುಂದ ತಾಲೂಕು ಸೆಲುಡೆ. ಅವ ಏನು ಮಾಡಿದ, ಹುಚ್ಚಪ್ಪನ ಸಣ್ಣ ಚಪ್ಪನ 4 ತಿನ್ಕೊಂಬತ್ತ ಒಂದು. ಆಗ ಎರ್ನಾಡ್ಕ ಭಾಳ ಬರ್ತಾನಿತ್ರಿ. ಮುಂಜಾನೆ ಕಿನಾಲ್ ಕಡ್ದು ಬಂದಾಗ ಸಂಜೆ ಕೊಲಿ ಹೊತ್ಬೇಕು ಅಂತದ್ರಾಗ ನಾವು ಪಟ್ಟಿಗೆ ಹೋಗಿದ್ವಿ ಹಜಾರಗೂಡ. ಅವನ ಮಗ ಶಿವಪ್ಪನ ಹಿರತನ ಮಾಡವ. ಅವನು ದನ ಕಟ್ಟೋ ಮನೆ ಬೇರೆ, ಅಡುಗೆ ಮನೆ ಬೇರೆ, ಆ ಕಾಳು ಕಡೆ ಹಚ್ಚೋ ಮನೆ ಬೇರೆ, ಹಿಂಗಿತ್ತು. ಅವ್ರ 4 ಮಂದಿ ಇದ್ವಿ ಆ ಗುಡಿಯಾಗ. ಶಿವಪ್ಪ ನೀನು 5 ಬೇಡ 10 ಕೊಡಿ ನೀನು ಐತಿ. ಮುಂಜಾನೆ ದುಡ್ದಾಗ ಸಂಜೆ ಕೊಡ್ಲಿ ಹೊತ್ತು ಅಂತಾರೆ. ಇದ್ರ ಕೊಡ್ಲಿ ಇಲ್ಲಿಕ್ಕಂತಂದ್ರೆ ಆಧಾರ ಹೋಗ್ಬಿಡುವಲ್ರಕ್ಕಪ್ಪ ಅಂತ ಇವ್ರು ಆಧಾರ ಅಂದ್ರೆ. ಅಂದಿಂದ ಹುಚ್ಚಪ್ಪ ನಾವು ಆಗಮನ ಆಗಿತ್ತು, ಕುಸುಮ್ ಕುಂದ್ರಲಿಲ್ಲವ. ಏನ್ರಿ
ಅಷ್ಟು ಕೊಡು ಇಷ್ಟು ಕೊಡು ಅಂತೇಳಿ ಅಂತಿದ್ದಿಲ್ಲ. ಅಮ್ಮಾರು ಬರ್ತಿದ್ರು ಕೊಟ್ಟದ್ದು ಒಂದು ತೊಗೊಂಡು ಹೋಗಿದ್ರು. ಮತ್ತು ನಿಮ್ಗತೆ ಅಷ್ಟು ಕೊಡು ಇಷ್ಟು ಕೊಡು ಅಂತಿದ್ದಿಲ್ಲ ಅಂದ. ಹುಚ್ಚಪ್ಪ ನಾ ಏನೋ ನನ್ನ ಹೆಂಡ್ರು ಮಕ್ಕಳು ಉಪವಾಸ ಬಿದ್ದಾರಂತ ಬಂದಿಲ್ಲ. ನಾನು ನಿಂದು ಕಾಡ್ಬೇಡಿ ಹೋದು ನನ್ನ ಮನ್ತನ ಸಾಗಿಸ್ಬೇಕು ನಾವು. ನೀವು ಅವನು ಶಿಷ್ಯರಾದಲ್ಲೇ ನಾವು ಬಂದು ಕಾಡ್ಬೇಡುವುದು ನಾನು ಛೇತ್ರಿ ಮಾಡ್ತೇನೆ. ಇಲ್ಲಿಕಂದ್ರೆ ನನಗೇನು ಹರ್ಕತ್ತಿತ್ತು ಹುಚ್ಚಪ್ಪ ಅಂತ ಇವ್ರು ಅಂತಿದ್ರು. ಇಲ್ರಿ ನಾನು ನಗರಾಜರು ಕೂಡ ಜಾತ್ರೆ ಪಟ್ಟಿಗೆ ಹೋಗ್ತೀನಿ, ಅವ್ರ ಹತ್ರ ಚಿಲ್ದೊಳ ಕಡ ತರ್ತೇನೆ, ಚಿಲ್ಲ ಕೊಡ್ತೇನೆ ಅಂತ. ಇವ ನಮ್ಮ ಗುರು, ನಮ್ಮ ಜಾತಿಗೆ ಗುರು ಯಾರ್ರಿ? ಶ್ರೀಗುರಪ್ಪಾಜ. ಅವ್ ಸಿಟ್ಟು ಬಂದ್ಬಿಡ್ತು. ಇನ್ನೊಬ್ಬ ಅದನ್ನ ತಗನಲ್ಲ, ಏ ಸುಳೆ ಮಗನ ನಿಂದ ಎದಕ್ಕೂ ಮುಟ್ಟಬಾರ್ದು ಸುಳೆ ಮಗನ, ಹಾಳಾಗಿ ಹೋಗ ಅಂದ್ಬಿಟ್ಟ. ಕ್ರೋಧ ಬಂದ್ಬಿಡ್ತು, ಸಿಟ್ಟು ಬಂದು ಅಂದ್ಬಿಟ್ಟ. ನಿಧಾನದಿಂದ ಏನಪ್ಪ ಹುಚ್ಚಪ್ಪ ವಾಸಿ ಅಂದೇನಪ್ಪ ಭಗವಂತನ ಕಾಪಾಡೋದಂದ ದೇವ್ರ ಮ್ಯಾಗ ಹಾಕಿದ. ಮುಂದೆ 3 ತಿಂಗಳಿಗೆ ಅವ ಸತ್ರ ಪಟ್ಟಿ ಗುಡಿಸಿ ಮಣ್ಣು ಕೊಟ್ಟಾರ. ಯಾರು? ಇವ್ರ ಅಜ್ಜರ ರೀ? ಅಲ್ಲ, ಅವ ಹುಚ್ಚಪ್ಪ ಸತ್ರ ಯಾರು? 4 ಎತ್ತಿನ ಕಮತ ಅಷ್ಟಿದ್ದವ. ಸತ್ತಾಗ ನಂತರ ಕೊಡಕ್ ಯಾರು ಪಟ್ಟಿ ಕುಡಿಸಿ ಮಣ್ಣು ಕೊಟ್ಟಾರ. ಪಟ್ಟಿ ಕೂಡಿಸಿ ಹಾಳಾಗಿ ಹೋಗ್ಲ ಅನ್ನಲ್ಲ. ಓಹೋ, ಅಂದಿದ್ದಕ್ಕ ನೋಡ್ರಿ ಎಂತ ಮಾತು. ಅಂದು ನಿಧಾನ ಆಗಿ ಬಟ್ ಅವ್ರ ಅಜ್ಜವ್ರು ಏನಂತಾರ ಮಾತುಗಳು ಗ್ಯಾರಂಟಿ ಸಕ್ಸಸ್ ಆಗೇ ಬಿಡ್ತಿದ್ದು. ಹಾಗೇ ಬಿಡುದು. ಅಂದು ಪಟ್ಟಿ ಗಿಟ್ಟಿ ಎಲ್ಲಾರು ಮುಗಿದು ಹೊಂಟ್ವಿ. ಆ ಗುಡಿ ದಾಟಿ ಹೋಗಿದ್ವಿ. ಏನಪ್ಪ ಶಿವಪ್ಪ ನಿಮ್ಮ ಅಪ್ಪ ವಾಲ್ಸಿಂದಪ್ಪ ನೀವು ಇದ್ರಿ ಅವಾಗ? ಅದೇನಿ ಹಿಂದಾದೇನಿ ಅವ್ರ ಜೊತೆನೇ ಇದ್ರಿ? ಅದೇನಿ ನಿಮ್ಮ ಅಪ್ಪ ವಾಲ್ಸಿಂದಪ್ಪ ಅಂದೆ, ಭಗವಂತನ ಕಾಪಾಡೋದಪ್ಪ. ಅಲ್ಲ, ನೀವು ಅವ್ರ ಜೊತೆಗೆ ಏನು ಹಂಗ ಮಾತಾಡ್ತಿದ್ದಿಲ್ಲ, ಒಟ್ಟು ಸೈಲೆಂಟ್ ಆಗಿ ಇರ್ತಿದ್ರಿ? ನಾ ಸುಮ್ಮನೆ ಇರ್ತಿದ್ದೆ. ಸುಮ್ಮ ಅವ್ರೆಲ್ಲ ಗೊತ್ತಿತ್ತಲ್ಲ, ಹಿಂಗಾಗಿ ಅವರು ಗೊತ್ತಿದ್ದು ಸುಮ್ಮನೆ ಇರ್ತಿದ್ದೆ ನಾನು. ಮುಂದೆ ಪಟ್ಟಿ ಕುಡಿಸಿ ಮಣ್ಣು ಕೊಟ್ಟಾರ. ಅವ್ನು ಈಗಿಲ್ಲ, ಅವ್ರ ಊರಾಗ ಯಾರು ಒಬ್ರು. ಅವ್ರ ಹೆಸರು ಏನಂತಂದ್ರಲ್ರಿ? ಸತ್ತರ ಹೆಸರು ಹುಚ್ಚಪ್ಪ, ಸಣ್ಣ ಹುಚ್ಚಪ್ಪ. ಸಣ್ಣ ಹುಚ್ಚಪ್ಪ. ಅಡ್ರೆಸ್ ರೀ? ಚಲ್ವಾದಿ. ಅವ್ರದ್ದು ಯಾವ ಊರು? ಸಲುಡಿ. ನೋಡ್ರಿ ಇಂಥವೆಲ್ಲವೂ. 2 ಗಂಡು ಮಕ್ಳು ಅವಾಗ. ಈಗ ಅದಾರ ಇವರು? ಆ ಗಂಡು ಮಕ್ಳು ಹೋಗ್ಯಾರ, ಅವರು ಊರು ಬಿಟ್ಟು ಹೋಗ್ಬಿಟ್ಟಾರ. ಅಂತ ಶ್ರೀಮಂತರು. ಅವ ಮಲ್ಲ ವರ್ಷವಾದ 2 ರೂಪಾಯಿ ಕೊಡ್ಬೇಕಾದ್ರೆ ಕಣ್ಣೀರು ಕರೆವಳ್ಳಿ ಮಾಡಿ ಹರಿಸ್ತಾ. ನಾನಾರು ಏನು ಮಾಡಿಸಿವಪ್ಪ, ನಿಮ್ಮ ಅಪ್ಪ ಹಚ್ಚಿದ ನಂದೇನಪ್ಪ, ಭಗವಂತನ ಕಾಪಾಡೋದು. ನಾನು ಸರಿಯಾಗಿ ಕುಡಿಯೋಕೆ 4-5 ಹೇಳಿಗೆ ಬಾಡ್ರಿ. ಮೆಣಸಿಗೆ ಗುಳ್ಗಂಜಿ ಸಿರುಳ ಕಿತ್ಲಿ ಸುಳ್ಳ ಇಷ್ಟು ಊರು ನಡಿವಾಳೆ. ಒಂದನೇ ದಾರದ 2ನೇ ಮಗನ 3 ತಿಂಗಳು ಹೊಟ್ಟದಾಗ 3 ವರ್ಷದ ಮಗ ಆಗಮಟ್ಟು ಕರ್ಕೊಂಬಂದಿಲ್ಲ. ಜಾತ್ರೆ ಪಟ್ಟಿಗೆ ಊರಿಗೆ ಹೋಗಿದ್ದಿಲ್ಲ. ಇವ್ ನಮ್ಮ ಅಪ್ಪ ಆಜಾರ್ ಬಂದ್ರ ಅಂದ್ಕೂಡ ನಮ್ಮ ಮನೆ ಹಿಂದಾರೆ ಬಂದ ಅವನ ಕಾಲಿಗೆ ಬಿದ್ದಾನೆ. ಯಪ್ಪ ಸುತ್ತ ನೋಡು ಮಾಡ್ತಾಳ ಅನ್ಮಂತ ಅನ್ನೋರ ನಮ್ಮ ಅಪ್ಪಗ. ಅದು ಒಮ್ಮೆ ಕೂಡಿ ಬಂದ್ಬಿಡ್ತಿತ್ತು. ಅವರು ಕೆಟ್ಟು 6 ಮಂದಿ ಚಲ್ವಾದಾರ ಮಂದಿ ನವಲ್ಗೊಂದಾರ. ಕೂಡಿದ್ರು ಹಿರಿಯರ. ಒಂದು ದಾಮನ್ ಅಂತ ಸುತ್ತ ನೋಡೋಣ. ಬ್ಯಾಡ್ರಿ, ಅದು ಬಾಳೆ ಆಗೋದಿಲ್ಲ. ಅವರು ಹೊಲಸಲ್ ಮಂದಿ ಅಂದಾಕರ ಸುಮಾರು ಮಂದಿ ಕೊಳಗಡ್ಕ ಮಂದಿ ಹಂಗೆ ಇಲ್ಲ ಅಲ್ವ, ನಾ ಹೇಳ್ತೀನಿ ಅಂತ ಹೇಳ ಅಂದ ಬಂದಡ್ರಿ. ಬಂದು 3ನೇ ಮಗಳ ಆಡಲ್ದ 6 ತಿಂಗಳು ದಿತ್ತ. ಅವರು ನಾನು ತೆಂಗಿ ತುಣ ಬಂದು ಮಾರಿ ತೊಳ್ಕೊಂಡು ಚಾದಾಗಡೆ ಬಂದೇನೆ. ಈಗ ಹೋಗ್ಬಿಟ್ಟ ಸೆಟ್ಕೊಂಡು. ಅದು ಹಿರಿಯ ಹುಡುಗಿ ಚಲೋ ದೊಡ್ಡಕ್ಕಿದ್ಲು, ಆಯ್ಕೆ ಹೋಗ್ಬಿಟ್ಲು. ಅವು ಏನು 2ನೇ ದಾಡ್ದಿದ್ಲು, ನಾವು ಅಲ್ಲೇ ಇದ್ದಾವ. ಅಲ್ಲಿ 1 ವರ್ಷ ಹೋಗತ್ಲ ಅವ್ರು ಅಲ್ಲೇ ಇಟ್ಕೊಂಡ್ಬಿಟ್ರೆ. ಯಾಕೆ ಹೊಲ್ದ ಹಿಂಗೆ ಹೊಲ್ದಪ್ಪ ಮತ್ತೆ ನೀ ಮಾಡೋದು ನಾವು ಹೇಳಿರಿ ಕೇಳೋ. 3-6 ತಿಂಗಳು ಕಸ್ಕೊಂಡು ಹೋಗಲಿಲ್ಲ. ಆಗ ಶ್ರೀಗುರಪ್ಪ ಇಲ್ಲಿಗೆ ಇಲ್ಲಿಗೆ ಬಂದ್ಬಿಟ್ಟಾನ. ಇಲ್ಲಿಗೆ ಬಂದರು. ಇಲ್ಲಿಗೆ ಹಳವಳಿಗೆ ಬಂದ್ಬಿಟ್ಟಾನ. ಈಕಿ ಹೊಂಟಾಳ. ಆ ತಲೆ ಮೇಲೆ ಗಂಟು ಹೋಗೋದಕ್ಕೆ ಅರಿಬೆ ಗಂಟು ಹೋಗೋದಕ್ಕೆ ಕಾಲಿಗೆ ಬಿದ್ದಾಳ. ಯಾರವ ನೀನು? ಯಪ್ಪ ನಾನು ಹೆಂಗ್ರಿ ನೋಡ್ಕೊಂಡಾಕಿ. ಬೇಡವ ನಾ ಹೇಳ್ತೇನೆ ಬಾ. ಯಪ್ಪ ನಾನು ಅಲ್ಲೇ ನಾನು ಪ್ರಾಣ ಕಳ್ಕೊಬಾರ್ದು, ನಿನಗೆ ಭೇಟಿಯಾಗಿ ಹೋಗಿ ಕಳ್ಕೊಬೇಕಂತ ಬಂದಿದ್ರು. ಅವ್ರು ಹೊಳಿ ಬೀಳಕಂತ ಬಂದಿದ್ರು. ಅವ್ರು ಹೊಳಿ ಬೀಳಕ್ಕಂತ ಅವ್ರು ಕೂಸು ಒಂದೈತೆ. ಅವರು ಹಿರಿಯ ಹುಡುಗಿ ದೊಡ್ಡಕ್ಕೆಲ್ಲ. ಬೇಡವ ನಾ ಎಲ್ಲ ಹೇಳ್ತೀನಿ ಬಾ ಅಂತ ಕರ್ಕೊಳ್ಳೋ. ನಾನು ಹಿಂಗೆ ವಾರಿಬ್ ದರ್ಶನ ದಾಟಿ ಹೋಗ್ಯನ್ರಿ. ಒಳೆಯಾಗ ನೀವು ಸಿಟ್ಟಿಗೆ ಬಂದ್ಬಿಡತ್ತೆ. ನಾನು ಸಂಜೆನಾಗ ಬಡ್ದಿಲ್ಲಲ್ಲ, ನಾನು ಕುಡ್ದಿದ್ದು ಕರೆಯಾಗಿ ಬಡ್ದಿದ್ದಿಲ್ಲ. ಲೆಕ್ಕಿ ಜಬರಿ ಮುರ್ಕೊಂಡು ಹೇಳಿದ್ದೆ ಹುಸಿನಾಗ. ಅದನ್ನು ತೊಗೊಂಡು ಒಂದು ದೊಡ್ಡ ಮಾಯಿ ಗಿಡ ಇತ್ತು. ಅವರ ದನ್ಯಾರು ಗೌಡ್ರು ಹೋಗಿ ಬಂದ್ರೆ ಆ ಮಾಯಿ ಗಿಡ ತಮ್ಮ ಕೊಜಾಗ ಬಂದಪ್ಪ. ನಮ್ಮಪ್ಪ ನಮ್ಮ ಅಪ್ಪನ ಬಂದಪ್ಪ ಕೈಯಂದು ಹೋಗಿದ್ರೆ ಅವ್ರು ಚೆನ್ನಾಗಿ ಬಂದು ಬೆಳಕ್ಕೆ ಬರ ಅಲ್ಲೇನು ಗೊತ್ತಿಲ್ಲ. ಮಗನ ಅಂದವ್ನು ಹಸೆ ದಂಡು ತೊಗೊಂಡ್ಬಾರ್ದು. ಅಲ್ಲಿ ಗಳೆ ಹೊಡೋರು ಬಿತ್ತವ್ರು. ಯಾಕೆ ಈಗ ಹೇಳ್ತೀನಿ ನಾವು ಸಂಜಿನಾಗ ಹೇಳ. ಯಾಕೆ ಈಗ ಹೇಳ್ತೀನಿ ನಾವು ಸಂಜಿನಾಗ ಹೇಳ. ಇಲ್ಲಿಗೆ ಬರೋ ಮಟನು ಅದನ್ನು ಅಂದ್ರೆ ಅಂದು ಇಲ್ಲಿ ಒಬ್ಬ ಹಾಗೆ ತೆಗ್ದಿದ್ದ ಗಾನ್ಗೇರವ. ಬಾರೋ ಚೆಕಪ್ ಫೋನ್. ಇವಾಗ ಏನು ರಿಸರ್ವ್ ಪೊಲೀಸ್ ಆಗಿಲ್ಲ ಮುಜಾಪತ್ತಿದ್ದೆ ಯಾವತ್ತು ಮಾಡ್ತಾನೆ. ಮುಜಾನ ಆಧಾರ್ ತೊಗೊಂಬಂದ್ರೆ ಆಧಾರ್ ತೊಗೊಂಬಂದ. ಮಗನ ಕಡೆದಿದ್ದ ಸಲ್ಕಿ ಬುತ್ತಿ ಯಾವಾಗ ನಾವು ಎಲ್ಲಿ ತೊಗೊಂಡ ಬಿಡೋದಂತ. ನನಗೂ ಏನು ಕೊಟ್ಟು ಬಿಡಿ ಅಪ್ಪ ಅಂದವ್ನೆ. ಮತ್ತೆ ಇಲ್ಲೇ ನಿಂತೇನು ಕೊಟ್ಟು ಹಚ್ಕೊಂಡೆ. ಅವ ಹೊಳಿ ದಾಟಿಸಿದಾಗ ಕಷ್ಟ ಆಗಿಬಿಡ್ತು.
ನಿಮಗೆ ಹೌದು ಅಲ್ಲಿ ಡ್ಯಾಮ್ ಬರಲಿಲ್ಲ ಅಂತ ಸಂಜಿನ ಮಾಡ್ದಾಗ ಅಂದ್ರೆ ನಾನು ಮುಂಜಾನೆ ಕಾಲಿಂದ ಇದ್ದಿಲ್ಲ ಹೋಗಿದ್ದೆ ನಾನು ಮೆಣಸಿಗೆ ಹೋಗಿದ್ರಿ ಮೆಣಸಿಗೆ ಹೋಗೇ ಬಿಡ್ತಿದ್ವಿ ನಾವು ಸಂಜಿನ ನಡೀತಿದ್ಲೇ ಬಂದ ಬಿಟ್ಟ ಇಲ್ಲಿ ಬಿಟ್ಟು ಅಲ್ಲೇ ಇದ್ರು ಅವ್ರು ಜಾಸ್ತಿ ದಿನ ಅಲ್ಲೇ ಇದ್ರು ಅವ್ರು ಮೆಣಸಿಯಾಗಿದ್ರು ಅಲ್ಲೇ ಇದ್ರು ಹೊಲ ಮಾಡಕ್ ಹೋಗಂತ ಅಲ್ಲೇ ಇದ್ರು ಅವರು ಅಲ್ಲೇ ಹೊಲ ಮನೆ ಮಾಡ್ಕೊಂತ ಆಡ್ತಿದ್ರು ಬಿಡು ಅಲ್ಲೇ ಇದ್ರು ಹಂಗ ಅಲ್ಲಿ ಲಿಂಗೇಶ್ವರ ಮಠವನ್ನು ಸ್ಥಾಪನೆ ಮಾಡಿ ಹಂಗ ಅಲ್ಲಿ ಪೂಜೆ ಮಾಡ್ತಿದ್ರು ಅಲ್ಲೇ ಅವರು ಇವರು ನಿಗಾಯಿದಾರ ಮಾಡ್ತಿದ್ರು ಹೋಗಿದ್ದೆ ಅನ್ನೋದು ಏನಾಗ್ಬಿಡ್ತು ಅವಾಗ ಕಷ್ಟ ಆಗ್ಬಿಡ್ತು ಸಂಜಿನಾಗ ಬರ್ಲಿಲ್ಲ ಡ್ಯಾಮ್ ಅಂದ್ರೆ ಬರ್ತಿದ್ದು ಚೋಳ ಮಗ ಕುಡಿದ್ರು ಹೋದ್ರಲ್ಲ ಅಂದ್ಬಿಟ್ಟೇನಿ ಇನ್ನೇನು ಮಾಡೋದು ಲೇ ಮಾತಪ್ಪ ನಿನ್ನ ಭಗವಂತ ಕಾಪಾಡೋದು ನೀ ಚಲೋ ಆಗ್ಬಿಡ ಅವತ್ತೇನು ಸಂಜೆ ಅಷ್ಟು ಸರಿಯಾಗಿ ಕೊಡು ಸೋಳ ಮಗ ಮಳೆ ಪಜಾರ್ ಬ್ರಾಹ್ಮ ಕಪ್ಪಲ್ ಅಂತಿದ್ದಿಲ್ಲ ನನಗೆ ಹಾಕ್ರಿ ಅವಾಗ ನಾವು ಮಳೆ ಅಪ್ಪಾಜ ಅಷ್ಟು ಸರಿಯಾಗಿ ಕೂಡ ಅವತ್ತೇನು ನನಗೆ ಆಧಾರ ಇಲ್ಲ ತೊಗೊಂಡೀನಿ ಅವತ್ತು ಬಿಟ್ಟು ಹಿಂದಿಗೋರಿ ಬಾಯಿಗೆ ಹಚ್ಚಿಲ್ಲ ನೋಡ್ರಿ ಅಜ್ಜಾರ ಬಂದು ನಿಮ್ಗೆ ಹಂಗಾರ ಕೊಟ್ಟಾರ ಕುಡಿದು ಬಿಡಲಿ ಅಂತ ಸರಿಯಾಗಿ ಕುಡಿಬೇಕಾದ್ರೆ ಸಲ್ಕಿ ಕುದ್ಲು ಹೊರಗಿಟ್ಟ ಬಾಯಿಗೆ ಹಚ್ಚ ಮಗನ ಅಂತ ಹೇಳ್ದ ಕಡೆ ಹತ್ತಿದ ನಾನು ಮತ್ತೆ ನಾನು ಕುಡಿದ್ರೆ ಉಳುದಿಲ್ಲ ನಾನು ಸರಿಯಾಗಿ ಕುಡಿದು ಉಳಿಯಂಗೇ ಇಲ್ಲ ಉಳಿಯೋದಿಲ್ಲ ಬಿಟ್ಬಿಟ್ಟೆ 3 ವರ್ಷದಿಂದ ಕುಡಿ ಹೋಗ್ಲೇ ಮಗನ ಸರಿ ಅಂದವನ ನೀ ತಂದು ನನ್ನ ಬಾಯಿಗೆ ಹಚ್ಚೋರು ಗುಟ್ಗುಡ್ಸೋದಪ್ಪ ಗುರುದ್ರು ಹೋಗಲ್ಲ ಅದ ಕಾಪಾಡೋದಪ್ಪ ಯಪ್ಪ ಇಲ್ಲಿ ಕರೆ ಹೇಳ್ತೀನಿ ನಾನು ಈಗ ಅದ ಕಾಪಾಡೋದು ನನ್ನ ಶ್ರೀ ಗುರು ಸ್ವಾಮಿ ನೆನೆಸ್ಬೇಕಾದ್ರ ನಮ್ಮಪ್ಪ ದೇವ್ರಂತೂ ಯಾರು ನೋಡಿಲ್ಲ ಸಾಕ್ಷಾತ್ ನಿಮ್ ಜೊತೆ ದೇವ್ರ ಇದ್ದಂಗ ಇದ್ರು ದೇವ್ರ ಅಂತ ದೇವ್ರ ನೀವು ಬಾಯಿಸ್ಕೊಂಡ್ರಿ ದೇವ್ರ ಬಿಡ ಒಂಥರ ರೋಮಾಂಚನ ಅನ್ಸತ್ರಿ ಕೇಳಕಂತ್ರ ಎಲ್ಲ ರೋಮಗಳು 3 ದೀಪದಾಗ ಒಂದು ದೀಪ ಹೋಗ್ಬಿಡ್ತು ಮುಂದೆ 3 ದಿನದಾಗ ಚಟ್ಟಿ ಮತ್ತೆ ನನ್ನ ಹೊಟ್ಟೆ ಬಿತ್ತು ಅದ ಗಂಡು ಹೊಟ್ಟೆ ಬಿತ್ತು ನಮ್ಮ ತಮ್ಮನ್ನ ಹೋಗ್ಲೇ ಅದ ಡಾಕ್ಟ್ರ ಕರ್ಕೊಂಡು ಅಲಿಬಾಯಿ ಡಾಕ್ಟರ್ ಬರ್ತಿದ್ದು ನಮ್ಮ ಊರಿಗೆ ಅವ ಹೋಗ್ಯಾನ ಇಲ್ಲ ಅವರು ಔಷಧ ತರಕ್ಕೆ ಆಲ್ರು ಬೇರೆ ಅಂದ್ರೆ ನಾವು ಹೋದೆ ಮಡೆ ಹೊಲ್ದಾಗ ಎದುರಿಗೆ ಬಂದು ಯಾಕಲೆ ಅಂತ ಔಷಧ ತರಕ್ಕೆ ಹೋಗಾಗ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿದೆ ಯವ್ವ ಅಪ್ಪಾರ್ರಿ ಅಂತ ಕಲಿಯಂತೆ ಈಗ ಅರ್ಧಲ್ಲಿ ಕೊಯ್ಯಾರ ನೋಡಪ್ಪ ಅಲ್ಲಿ ಕೂರ್ಗಿ ಹೂಡಿ ಬಿಸ್ಕೊಂತ ಹಿಂಗೆ ಬರ್ತಿದ್ರು ನಾವು ಹೋದೆ ಬೇಯ್ತೆ ಕಾಲಿಗೆ ಬಿದ್ದೆ ಹೇಳೋಕೆ ನಾನು ನೀರ್ತಾವ ಹೋಗಿದ್ದು ಏನದ ಹೇಳ ಮಗನ ಅಂದ ನನಗೆ ಹೇಳ್ತೇನೆ ಮಗನಾಗ ದೇವ್ಗೆ ಬರ್ತದನ್ನ ಕಲ್ತು ಒಂದು ಹೇರ ಅಂದಂತೆ ಯಪ್ಪ ನಾನು ಏಂತಿ ಹೊಟ್ಟೆ ಬಿದ್ದತಿ ಅರ್ವ ಇಲ್ಲ ಏನಿಲ್ಲ ಏನಾಗೋದಿಲ್ಲ ಮಠಕ್ಕೆ ಹೋಗಿ ಆಧಾರ ಹೋಗಿ ಸುಳ್ದನ್ನ ಮಠದಂದು ಇಲ್ಲಿ ಮಠದ ಆಧಾರ ತಿಂಗಳು ಕೂಡ ನೀರು ಹಾಕಿಬಿಟ್ಟೆ ಇಂಜೆಕ್ಷನ್ ಮಾಡಿಸಲ್ಲ ಮುಂದೆ 2 ದಿನದಾಗ ತೆಗೆದು ಪಾಸ್ ಸುಳ್ದ ಮಠದಂದು ಮತ್ತು ಮೆಣಸಿ ಮಠದ ಮಾಡಿದ್ರಿ ಎಲ್ಲ ಚಲೋ ಆತ ಚಲೋ ಆಯ್ತು ನಿಮ್ಗೆ ಒಟ್ಟು ಎಷ್ಟು ಮಂದಿ ಮಕ್ಕಳು ರೀ 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಒಬ್ಬರು 3 ಮಂದಿ ಒಬ್ರು ತೀರ್ಕೊಂಡಾರಲ್ಲ ಅವ ಹೊಟ್ಟೆ ಓದ್ ಬಿಡೋದು ಇಲ್ರಿ ಈಗ ಅಜ್ಜರು ಅಗ್ಲೇರಲ್ರಿ ಅವು ನೆನಪುಗಳನ್ನ ನಿಮ್ಗೆ ಯಾವಾಗ ಕಾಡ್ತಿರ್ತಾವಲ್ಲ ನಿಮ್ಗೆ ಹೆಂಗ್ ಅನ್ಸುತ್ತೆ ರೀ ಒಂಥರ ಮನಸ್ಸಿಗೆ ಹೆಂಗ ನನಗೆ ಅವರು ಮಾಡಿದ್ದು ನಾವು ಅವ್ರು ಕೂಡಾಡಿದ್ದು ನನಗೆ ಮನಸ್ಸಿಗೆ ಕಷ್ಟ ಆಗಿಬಿಡ್ತೈತಿ ಈಗಿದ್ದು ತಂದು ನಾನು ಬಿಟ್ಟು ಹೋದ್ನಲ್ಪ ಅವ್ರಿದ್ದಾಗ ಒಂಥರ ನಿಮ್ಗೆ ಹೆಂಗ ಇತ್ತು ಒಂಥರ ಲೈಫ್ ಜೀವನ ಹೆಂಗಿತ್ತು ನಮ್ಗೇನು ಇದ್ದು ಏನು ಅನಿಸ್ತಿದ್ದಿಲ್ಲ ಹೋಗಿ ನಮಸ್ಕಾರ ಮಾಡಿಬಿಡವ ಸಾಕ್ಷಾತ್ ನಾವು ದೇವ್ರ ಜೊತೆಗೆ ಅದೀವಿ ಅಂತ ಒಂದು ಭಾವನೆ ಈಗ ಅವ್ರನ್ನ ಕಳ್ಕೊಂಡಿದ್ದೀರಲ್ಲ ನಿಮ್ಗೆ ಈಗ ಹೆಂಗೆ ಅನ್ಸುತ್ತೆ ಜೀವನ ನಿಮ್ಗೆ ಅದ ಏನು ಹೇಳ್ತೀನಿ ಹೋಗೋ ಮುಂದೆ ಅಲ್ಲಿ ನಿನ್ನಿಲ್ದು ಮೊನ್ನೆ ಮಳೆಯಾಗಿ ತೋರಿಸ್ಕೊಂತ ಬಂದೇನೆ ಅಲ್ಲಿಂದ ನಮಸ್ಕಾರ ಮಾಡಿದ ಅವ್ನು ನೆಪ್ಪ ಕಸ್ಕ ನಾನು ನೀರು ಭಾಳ ನಮ್ಮ ಹಚ್ಕೊಂಡಿರ್ತಕ್ಕಂಥ ಒಬ್ರು ವ್ಯಕ್ತಿಗಳಾಗಿರ್ಬೋದು ಅಥವಾ ಯಾರೋ ಯಾರಾಗಿರ್ಬೋದು ಅವ್ರು ಕಳ್ಕೊಂಡಾಗ ಎಷ್ಟು ದುಃಖ ಆಗುತ್ತಲ್ಲ ಅದ್ರಾಗೆ ಎಸ್ಪೆಷಲಿ ಇಂತಹ ಒಂದು ಮಹಾನ್ ವ್ಯಕ್ತಿಯನ್ನ ನೀವು ಕಳ್ಕೊಂಡಿರಿ ಅವು ನೆನಪು ಮಾಡ್ಕೊಂಡ್ರೆ ಒಂದು ಕ್ಷಣ ಪ್ರತಿ ಕ್ಷಣನೂ ದುಃಖ ಆಗುತ್ತೆ ದುಃಖ ಆಗಿರ್ತದೆ ಏನಿಲ್ಲ ಅವ್ರ ಜೊತೆಗೆ ಒಡನಾಟ ಅವ್ರ ಜೊತೆಗೆ ಒಂದು ಕಳೆದಿರ್ತಕ್ಕಂಥ ಜೀವನ ನೀವು ಅನುಭವಿಸೋರಲ್ಲಿ ನೀವೇ ಧನ್ಯರಿರ್ತಾರೆ ನೀವು ನಮಗೆಲ್ಲ ಅಜ್ಜರ ಒಂದು ಚರಿತ್ರೆ ಹೇಳತ್ತಾರಲ್ಲ ನಾವು ಕೂಡ ಧನ್ಯರಿರುತ್ತೆ ಈ ಸಂದರ್ಭ ನಾವು ಭಾವಿಸ್ಕೊಂತೀನಿ ರೀ